ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಅಜ್ಜಾರ ಇವತ್ತ ರವಿವಾರ ಐತ್ರಿ. ಇವತ್ತು ಏನು ವಿಶೇಷ ಅಡಿಗೆ ಮಾಡೋಣ? ಇವತ್ತು ವಿಶೇಷ ನಾಷ್ಟಕ್ಕಂತ ಇಡ್ಲಿ ಸಾಂಬಾರ ಚಟ್ನಿ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಿನಿ. ಈಗ ಅದನ್ನ ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಗ್ರಾಮೀಣ ಭಾಗದಾಗ, ನಮ್ಮ ಉತ್ತರ ಕನ್ನಡ ಭಾಗದಾಗ ಇಡ್ಲಿ ಯಾವ ರೀತಿ ಮಾಡ್ತಾರೋ, ಮತ್ತ ಚಟ್ನಿ ಯಾವ ರೀತಿ ಮಾಡ್ತಾರೋ, ಮತ್ತ ಏನಂದ್ರ ಸಾಂಬಾರ ಯಾವ ರೀತಿ ಮಾಡ್ತಾರಂತ ಇವತ್ತಿನ ದಿವಸ ಅಪ್ಪಾಜಿ ನಾವು ಇಬ್ರು ಕೊಡಿಸಿ ತೋರಿಸ್ತೀವತ್ತ. ಮತ್ತೆ ವಿಡಿಯೋ ಏನೈತಿ ಪೂರ್ತಿ ನೋಡ್ರಿ, ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಬಿಡಿ ಸ್ನೇಹಿತರೆ. ಬರ್ರಿ ನೋಡೋಣಂತ್ರಿ. ಸ್ನೇಹಿತರೆ, ನಿನ್ನಿನ ದಿವಸ ಅಂದ್ರೆ ಸುಮಾರು 6-8 ತಾಸು ಏನು ಮಾಡ್ರಿ, ಈ ಮಾಪಲೆ 2 ಮಾಪ ಉದ್ದಿನಬೇಳೆ ನೆನೆ ಇಟ್ಟೇನಿ ರೀ. ಆಮೇಲೆ ರಾತ್ರಿ ಟೈಮ್ದಾಗ ಮಿಕ್ಸರ್ ಹಚ್ಚುವಾಗ ಈ ಗ್ಲಾಸ್ಲಿ 2 ಗ್ಲಾಸ ಪೇಟೆಯಿಂದ ತಂದಂಥ ಇಡ್ಲಿ ರವೆ ಚೆನ್ನಾಗಿ 2 ಸಲ ತೊಳೆದು ಅದನ್ನು ಮಿಕ್ಸ್ ಮಾಡಿರಿ. ಎರಡನ್ನೂ ಈಗ ನಾ ಏನು ಮಾಡೀನಿ ರೀ, ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದನ್ನು ನಿನ್ನೆ ದಿನ ಮಾಡಿದ್ದನ್ನು ಇವತ್ತು ದಿವಸ ತೋರಿಸ್ತೀನಿ ರೀ. ನೋಡಿರಿ, ಈ ರೀತಿ ಆಗೈತಿ. ಈಗ ಏನು ರೀ, ನಿನ್ನಿನ ದಿವಸ ಏನು ಮಾಡೀನಿ ರೀ, ಉದ್ದಿನಬೇಳೆ ಮಿಕ್ಸರ್ಗೆ ಹಚ್ಕೊಂಡು ಏನು ರೀ ರಾತ್ರಿ ನೆನೆ ಇಟ್ಟೀನಿ. ಈಗ ಮುಂಜಾನೆ ಟೈಮ್ದಾಗ ತೆಗ್ದೀನಿ ರೀ. ಈಗ ರೀತಿ ಆಗೈತೆ ರೀ. ಇದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಹುಳಿ ಬರ್ಲದ ಸೋಡಾನು ಕೂಡ ಉಪಯೋಗ ಮಾಡೀನಿ ರಾತ್ರಿ ದಿನ. ಏನು ರೀ, ಈಗ ಈ ಹವಕ್ಕೆ ತಂಪಾದ ದಿವಸಕ್ಕೆ ಸ್ವಲ್ಪ ಇಡ್ಲಿ ಇದು ಆಗೋದು ಕಡಿಮೆ ರೀ. ಅದಕ್ಕೆ ಏನೈತಿ, ಸ್ವಲ್ಪ ಸೋಡಾ ಉಪಯೋಗ ಮಾಡೀನಿ ರೀ. ಈಗ ಏನು ಮಾಡ್ತೀನಿ, ಇದನ್ನು ಇಡ್ಲಿ ಒಂದು ಎಷ್ಟು ಮುಚ್ಚಿಡ್ತೇನೆ ರೀ. ಮುಚ್ಚಿಟ್ಟು ಸ್ನೇಹಿತರೆ, ಈಗ ನೆಕ್ಸ್ಟ್ ಏನೈತಿ, ಏನು ಮಾಡ್ಕೊಂಡ್ರೆ ಅಜ್ಜಾರ ನೆಕ್ಸ್ಟ್ ಈಗ ನೋಡಿರಿ, ತೊಗರಿಬೇಳೆ ಒಂದು ಬೌಲ್ ತೊಗರಿಬೇಳೆ ತೊಗೊಂಡೇನಿ ರೀ. ಈ ತೊಗರಿಬೇಳೆ ಏನು ಮಾಡ್ತೀನಿ, ಚೆನ್ನಾಗಿ ತೊಳೆದ ಏನು ಮಾಡ್ತೀನಿ ರೀ, ಇದನ್ನು ಕುಕ್ಕರ್ ಹಚ್ಚಿ ಸಾಂಬಾರು ಮಾಡೋಕೆ ಕುಕ್ಕರ್ ಹಚ್ತೀನಿ ರೀ. 3 ಸೀಟಿ ಹೊಡಿಸ್ತೀನಿ ರೀ. ನೋಡಿರಿ ಸ್ನೇಹಿತರೆ, ತೊಗರಿಬೇಳೆಗೆ ಸ್ವಲ್ಪ ನೀರು ಹಾಕಿ ತೊಳ್ಕೊತೀನಿ ರೀ. ಚೆನ್ನಾಗಿ ತೊಳ್ಕೊಬೇಕು ಸ್ನೇಹಿತರೆ. ಮ್ಯಾಗಡೆ ಸ್ವಲ್ಪ ಏನಾರದ್ದು ಇದನ್ನಿದ್ರೆಲ್ಲ ಹೋಗತ್ರಿ. ನೋಡಿರಿ, ಈ ರೀತಿ ಸ್ನೇಹಿತರೆ ಚೆನ್ನಾಗಿ ತೊಳ್ಕೊಬೇಕು. ಅದನ್ನು ತೊಗರಿಬೇಳೆನ ತೊಳ್ಕೊಂಡೀನಿ. ಅದಕ್ಕೆ ನೀರು ಹಾಕೋತೀನಿ ರೀ. ಈಗ ನೀರು ಎಷ್ಟಾದ್ರೂ ಹಾಕೊಂಡು ನಡಿತೈತೆ ರೀ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಇದಕ್ಕೆ ಏನು ಮಾಡ್ತೀನಿ ರೀ, ಅರಿಶಿನ ಪುಡಿ ಹಾಕ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಅದು ಸಾಂಬಾರು ಮಾಡೋಕೆ ಸ್ವಲ್ಪ ಜೀರಿಗೆ ಅರಿಶಿನ ಪುಡಿ ಹಾಕಿ ಚಲೋ ಬರುತ್ತೆ ರೀ. ಅದಕ್ಕೆ ಏನು ಮಾಡ್ತೀವಿ, 1-2 ಕರಿಬೇವು ಸೊಪ್ಪನ್ನ ಹಾಕಿರ್ತೀನಿ ರೀ. ಸ್ವಲ್ಪ ಏನು ಮಾಡ್ತೀನಿ ರೀ, ಎಣ್ಣೆ ಸ್ವಲ್ಪ ಹಾಕೋತೀನಿ ರೀ. ಚೆನ್ನಾಗಿ ಇದು ಹಾಕೋದ್ರಿಂದ ಚೆನ್ನಾಗಿ ಇದು ಹಾಕಾವ್ರಿ. ಆಮೇಲೆ ಮಾಡ್ತೇನೆ ರೀ, 1-2 ಬ್ಯಾಡಗಿ ಮೆಣಸಿಕಾಯಿ ಇದ್ರಾಗನ ಏನು ರೀ ಒಗೆದು ಬಿಟ್ಟಿರ್ತೇನೆ ರೀ. ಈಗ ಏನು ಮಾಡ್ತೀನಿ, ಇದನ್ನು ಮುಚ್ಚಿಡ್ತೇನೆ ರೀ. ಮುಚ್ಚಿ 3 ಸೀಟಿ ಹೊಡ್ಸ್ಕೊತೇನೆ ರೀ. ಎಲ್ಲ ಹಾಕಿ ಇದನ್ನು ಕುಕ್ಕರ ಸ್ಟೋವ್ ಮೇಲೆ ಇಟ್ಟೇನಿ ರೀ. 3 ಸೀಟಿ ಹೊಡ್ಸ್ಕೊತೇನೆ ರೀ. ಮಂದಗಾಗುವವರೆಗೆ ಏನು ಮಾಡ್ತೀನಿ, ಚಟ್ನಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀವಿ ಸ್ನೇಹಿತರೆ. ಈಗ ನೋಡ್ರಿ, ಈಗಂತೂ ಕುಕ್ಕರ್ ಹತ್ತಿರ ಇಟ್ಟಿವ್ರಿ. ಏನ್ ತರ ಬ್ಯಾಳಿ ಸಾಂಬಾರು ಮಾಡಕ್ಕೆ ಕುಕ್ಕರ್ ಇಟ್ಟಿವಿ. ಈಗ ನೆಕ್ಸ್ಟ್ ಏನು ಮಾಡೋಣ? ಈಗ ಅಲ್ಲಿವರೆಗೆ ಏನು ಬ್ಯಾಳೆ ಇದು ಆಗುತ್ತಾನ. ಈಗ ಚಟ್ನಿ, ಇಡ್ಲಿಗೆ ಚಟ್ನಿ ಭಾಳ ಅವಶ್ಯ ಅಲ್ರಿ. ನೋಡಿರಿ, ಒಂದು ಅರ್ಧ ತೆಂಗಿನಕಾಯಿ ಈ ಸರಿ ಒಡೆದ ಅದನ್ನ ಏನು ಮಾಡಿರಿ, ಈ ರೀತಿ ಪೀಸ್ ಮಾಡ್ಕೊಂಡ್ರಿ. ಈಗ ಏನು ಮಾಡ್ತೀನಿ, ಚಟ್ನಿಗೆ ಹಾಕೋ ಚೆನ್ನಾಗಿ ತೊಳೆದೀನಿ ರೀ ಕೊಬ್ಬರಿ. ಅದನ್ನು ಏನು ರೀ, ಅದಕ್ಕೆ ಏನು ಮಾಡ್ತೀನಿ ರೀ, 1 ಮೆಣಸಿಕಾಯಿ, ಹಸಿ ಮೆಣಸಿಕಾಯಿ, ಕರಿಬೇವು ಸ್ವಲ್ಪ ಹಾಕೋತೀನಿ ರೀ. ಮೆಣಸಿಕಾಯಿ ಹಾಕೀನಿ, ಕರಿಬೇವು ಹಾಕೀನಿ ರೀ. ಮೆಣಸಿಕಾಯಿ ಹಾಕ್ಬೇಕಾದ್ರೆ ನೋಡಿ ಹಾಕೋತೀರಿ. ಖಾರ ಜಾಸ್ತಿ ಇತ್ತ, ನೀವು ಖಾರ ಯಾವ ಪ್ರಮಾಣ ತಿಂತೀರೋ ಆ ಪ್ರಮಾಣ ಹಸಿ ಮೆಣಸಿಕಾಯಿ ಹಾಕ್ಬೇಕು ರೀ. ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಅದಕ್ಕೆ ಚಟ್ನಿಗೆ. ನೋಡ್ರಿ, ಏನು ಸ್ವಲ್ಪ ಬೇಡ ಸಾಕು. ಆಮೇಲೆ ಏನು ಮಾಡ್ತೀನಿ ರೀ, ಸ್ವಲ್ಪ ಅಲ್ಲ ಪೀಸ್ ಮಾಡಿ ಇಟ್ಟೀನಿ ರೀ, ಹೆರೆದಿಟ್ಟೀನಿ. ಹಸಿ ಶುಂಠಿ ಅದನ್ನೂ ಹಾಕೋತೀನಿ ರೀ. ಆಮೇಲೆ ಸ್ವಲ್ಪ ಏನು ಮಾಡ್ತೀನಿ ರೀ, ಸ್ವಲ್ಪ ಒಂದು ಸಣ್ಣ ಬೌಲ್ನಷ್ಟು ಪುಟಾಣಿ ತೊಗೊಂಡಿನಿ ರೀ. ಪುಟಾಣಿ ಹಾಕ್ತೀನಿ ರೀ. ಹಾಕೊಂಡ್ರೆ ಏನು ಈಗ ಏನು ಮಾಡ್ತೀನಿ, ಸ್ವಲ್ಪ ಕೊತ್ತಂಬರಿ ಅದಕ್ಕೆ ಹಾಕೋತೀನಿ ರೀ. ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತೀನಿ. ಮತ್ತು ಬೇಕಂದ್ರೆ ಮತ್ತೆ ಹಾಕೊಳಕ್ಕೆ ಬರ್ತೈತೆ ರೀ. ಏನು ಅರಿಶಿ ಹಾಕಿ ಸ್ವಲ್ಪ ಹಿಂಗೆ ಹಾಕಿರ್ತೀನಿ. ಸ್ವಲ್ಪ ಒಗ್ಗರಣೆ ಮೇಲೆ ಒಗ್ಗರಣೆ ಹಾಕ್ತೀನಿ ರೀ. ಈಗ ಏನು ಮಾಡ್ತೀನಿ, ಇದನ್ನು ಮಿಕ್ಸರ್ಗೆ ಹಚ್ಕೊಂಡ್ಬರ್ತೀನಿ ಹೋಗಿ. ಸ್ನೇಹಿತರು ನೋಡ್ರಿ, ಈಗ ಕುಕ್ಕರ್ ಏನೈತಿ 3 ಸೀಟಿ ಆಗೈತ್ರಿ. ಈಗ ಬೇಲಿ ಏನೈತಿ ಕುದ್ದೈತ್ರಿ ಒಳಗಡೆ ಗೊತ್ತಕ್ಕ. ಇದನ್ನೊಂದು ಸ್ವಲ್ಪ ಎತ್ತಿಡೋಣ್ರಿ. ಈಗ ಬರ್ಸರ್ ಆರಿಸ್ತೀವಿ ನೋಡ್ರಿ. ಒಂದು 10-15 ನಿಮಿಷ ಸ್ವಲ್ಪ ಕುಕ್ಕರ್ ಆಲ್ರಿ ಎತ್ತಿಡೋಣ್ರಿ. ಅಲ್ಲಿವ್ರಿಗೆ ಏನೈತಿರಲ್ಲ, ಅಲ್ಲಿವ್ರಿಗೆ ಸ್ನೇಹಿತರೆ ಈಗ ನೋಡ್ರಿ, ಮಿಕ್ಸರ್ ಕಚ್ಕೊಂಡು ಬಂದೀವಿ ನೋಡ್ರಿ. ಈಗ ಈ ರೀತಿ ಪೂರ್ತಿ ಈಗ ಸಣ್ಣ ಮಾಡ್ಕೊಂಡಿವ್ರಿ. ಕೊಬ್ಬರಿ ಚಟ್ನಿ ನೋಡ್ರಿ ಯಾವ ರೀತಿ ಸಣ್ಣ ಮಾಡ್ಕೊಂಡಿವಿ. ಎಲ್ಲ ಮತ್ತು ಕರಿಬೇವು ಎಲ್ಲ ಈ ರೀತಿ ಸಣ್ಣ ಮಾಡ್ಕೊಂಡು ಇದನ್ನೀಗ ಒಗ್ಗರಣೆ ಕೊಡೋಣ್ರಿ. ಈಗ ನೆಕ್ಸ್ಟ್ ಏನು ಮಾಡೋಣ್ರಿ, ಇದಕ್ಕೆ ಒಗ್ಗರಣೆ ಚಟ್ನಿಗೆ, ಕೊಬ್ಬರಿ ಚಟ್ನಿಗೆ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕೋಬೇಕು, ಭಾಳ ಹಾಕ್ಬಾರ್ದು. ಸ್ವಲ್ಪ ಸಾಸಿವೆ ಜೀರಿಗೆ ಚಟ್ಪಟ್ಟನು ಪುರ್ತಕ್ಕೆ ಏನು ರೀ, ಮೇಲೆ ಒಗ್ಗರಣೆ ಸ್ವಲ್ಪ ಪ್ರಮಾಣ ಅಟ್ಟ ಹಾಕೋರಿ. ಸ್ವಲ್ಪ ಎಣ್ಣೆ ಕಾಯ್ರಿ. ಈಗ ಸ್ವಲ್ಪ 1-4 ಕಾಳು ಸಾಸಿವೆ ಹಾಕೋತೀನಿ. ಮೇಲೆ ಒಗ್ಗರಣೆ ಭಾಳ ಬೇಕಾಗಿಲ್ಲ. ಏನು ರೀ, ಸ್ವಲ್ಪ ಸಾಸಿವೆ ಚಟ್ಪಟ್ ಅನ್ಬೇಕು ರೀ. ಬರ್ಸನ್ ಸ್ವಲ್ಪ ಜೋರಾಗಿ ಹಿಡಿದ್ರಿ.
ನೋಡಿರಿ ಭಾಳ ಕೈದು ಮಾಡಿರಿ, ಸಾಸಿವೆ ಹೊತ್ತಬಾರ್ದು, ಜೀರಿಗೆ ಸಾಸಿವೆ ಆಮೇಲೆ ಇದ್ರ ಮೇಲೆ ಇಟ್ಕೋಬೇಕು ರೀ. ಹೊತ್ತಿದ್ರೆ ಒಗ್ಗರಣೆ ಟೇಸ್ಟ್ ಹೋಗಿಬಿಡ್ತೈತೆ ರೀ. ಇನ್ನು ಜೀರಿಗೆ ಹಾಕ್ತೀವಿ ನೋಡ್ರಿ ಈಗ. ಜೀರಿಗೆ ಸ್ವಲ್ಪ ಒಗ್ಗರಣೆ ಮೇಲೆ ಒಗ್ಗರಣೆಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡಿನ್ರಿ. ಏನು ನೆಕ್ಸ್ಟ್ ಇನ್ನು ಕಡಲೆಬೇಳೆ ಹಾಕ್ತೀವಿ ಸ್ನೇಹಿತರೆ. ಈಗ 4 ಕಾಳು ಕಡಲೆಬೇಳೆ ಒಗ್ಗರಣೆ ಮೇಲೆ ಒಗ್ಗರಣೆ ಕಡಲೆಬೇಳೆ ಬೇಕಂತ 4 ಒಗ್ಗರಣೆ ಹಾಕಿನಿ. ಒಂದು 4 ಉದ್ದಿನಬೇಳೆ ಸ್ವಲ್ಪ ಕೈ ಆಡಿಸ್ಬೇಕೀಗ, ಹೊತ್ತಬಾರ್ದು, ಬರೀ ಪೂರ ಸಣ್ಣ ಇಟ್ಕೋಬೇಕು ರೀ. ಏನು ರೀ ಸ್ವಲ್ಪ ನೋಡಿರಿ ಬಿಳಿ ಎಳ್ಳ ಒಗ್ಗರಣೆಗೆ ಬಿಳಿ ಎಳ್ಳು ಸ್ವಲ್ಪ ಹಾಕೋತೀನಿ ರೀ. ಏನು ರೀ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ. ಈಗ ಏನು ಮಾಡ್ತೀವಿ, ಈಗ ಸ್ವಲ್ಪ ಕರಿಬೇವ ಮತ್ತು ಇದು ಬ್ಯಾಡಿ ಮೆಣಸಿನ್ಕಾಯಿ ಹಾಕಿ ಸ್ನೇಹಿತರೆ. ಈಗ ಏನಾಗ್ತದೆ ಸ್ವಲ್ಪ ಅರಿಶಿನ ಪುಡಿ ಒಗ್ಗರಣೆಗೆ ಹಾಕೋತೀನಿ ರೀ, ಭಾಳ ಹಾಕೋದು ಬೇಡ್ರಿ. ಈಗ ಸ್ಟೋವ್ ಆರಿಸ್ಬಿಡ್ತೀನಿ ರೀ, ಯಾಕೆ ಹೊತ್ತಬಾರ್ದು ಒಗ್ಗರಣೆ ಅನ್ನೋದ್ರಿಂದ ಭಾಳ ಕಾಳಜಿ ವಹಿಸ್ಬೇಕು ರೀ. ಇದು ನೋಡಿ ಸ್ನೇಹಿತರೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಬ್ಯಾಡಿ ಮೆಣಸಿನಕಾಯಿ, ಕರಿಬೇವ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಎಲ್ಲ ರೀತಿ ಹಾಕಿ ಈಗ ಒಗ್ಗರಣೆ ತಯಾರು ಮಾಡ್ಕೊಂಡಿರಿ. ನೋಡಿ ಚೆನ್ನಾಗಿ ಇದು ಮಾಡ್ಕೋಬೇಕ್ರಿ. ಈಗ ಬರ್ಸ ಆರಿಸಿವಿ ಸ್ನೇಹಿತರೆ. ಈಗ ಇದು ಒಗ್ಗರಣೆ ಇತ್ತಲ್ಲ ಸ್ನೇಹಿತರೆ, ಸ್ವಲ್ಪ ಆರಣ ಹಾಕ್ಬೇಕ್ರಿ ಕೊಬ್ಬರಿ ಚಟ್ನಿಗೆ. ಹಾಕ್ಬೇಕಾದ್ರೆ ಭಾಳ ಬಿಸಿ ಬಿಸಿ ಹಾಕಿರಿ ಏನಾಕೈತೆ ರೀ, ಚಟ್ನಿ ಭಾಳ ಹೊತ್ತು ಇಡೋಕ್ಕಾಗಲ್ಲ. ಏನು ರೀ ಒಂಥರ ಇವ ಒಳ್ಳೆಯಾಗಿ ಹೋದಾಗ ಇರಗತ್ಲೆ ವಾಸನೆ ಬರಾಕತ್ತದ. ಸ್ವಲ್ಪ ಒಗ್ಗರಣೆ ಆರಿಸಿ ಹಾಕಿದ್ವು ಅಂದ್ರೆ ಸ್ವಲ್ಪ ತಾಳ್ತದೆ ರೀ. ನೋಡಿ ಸ್ನೇಹಿತರೆ, ಈ ರೀತಿ ಮಿಕ್ಸರ್ ಬಂಡೆಗೆ ಮಿಕ್ಸರ್ ಐತಿ, ಇಡ್ಲಿ ಚಟ್ನಿ ಏನೈತಿ ಈ ರೀತಿ ಮಿಕ್ಸರ್ ಹಚ್ಕೊಂಬಂದೀನಿ ರೀ. ನೈಸ್ ಆಗೈತಿ. ಏನು ಮಾಡ್ತೀವಿ, ಒಂದು ಪಾತ್ರೆ ತಕ್ಕೋತೀನಿ ರೀ ಅದನ್ನು. ಸ್ನೇಹಿತರೆ ನೋಡ್ರಿ, ಈಗ ಕೊಬ್ಬರಿ ಚಟ್ನಿ ಏನೈತಿ ಸ್ವಲ್ಪ ನೀರು ಹಾಕೊಂಡಿರಿ. ಈಗ ಮತ್ತೊಂದು ಸ್ವಲ್ಪ ಹಾಕೋತೀನಂತ. ಈಗ ಸ್ನೇಹಿತರೆ, ಇದು ಕೊಬ್ಬರಿ ಚಟ್ನಿ ಮಾಡೋಕೆ ಈಗ ಏನು ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ಪುದೀನ ಯೂಸ್ ಮಾಡ್ತಾರೆ ರೀ. ನಾ ಪುದೀನ ಯೂಸ್ ಮಾಡ್ಕೊಂಡಿರಿ ಸ್ನೇಹಿತರೆ. ನೀವು ಪುದೀನ ಯೂಸ್ ಮಾಡ್ಕೊಂಡ್ರು ಕೂಡ ಏನಂತಾರೆ ತುಂಬ ಟೇಸ್ಟಿಯಾಗಿರ್ತಿ. ಈಗ ನೋಡಿರಿ ಸ್ವಲ್ಪ ನೀರು ಹಾಕ್ತೀನಿ ರೀ. ಈಗ ನೋಡ್ರಿ, ಈಗ ಇದನ್ನ ಐತ್ರಲ್ಲ ಮಸಾಲೆ ಇದು ಮಾಡ್ಕೊಂಡಿರಲ್ಲ ಒಗ್ಗರಣೆ ರೀ, ಅದು ಹಾಕ್ತೀನಿ ನೋಡ್ರಿ ಅದಕ್ಕೆ. ಈಗ ಇಡ್ಲಿ ಚಟ್ನಿ ಮೇಲೆ ಒಗ್ಗರಣೆ ಹಾಕಿನಿ ನೋಡಿರಿ, ಫಸ್ಟ್ ಕ್ಲಾಸ್ ಆಗೈತೆ ರೀ. ಈಗ ಏನು ರೀ ಸ್ವಲ್ಪ ಆರಿದ ಬೆಳಕ ಒಗ್ಗರಣೆ ಹಾಕಿರ ಚಲೋ ಬರ್ತೈತೆ ರೀ. ಬಿಸಿ ಬಿಸಿ ಹಾಕಿರ ಇದು ಹಾಕತ್ತಿ ತಾಳಂಗಲ್ಲ ಚಟ್ನಿ. ಅದಕ್ಕೆ ಸ್ವಲ್ಪ ಏನು ಮಾಡಿರಿ, ಸ್ವಲ್ಪ ಆರಿದ ಬೆಳಕು ಹಾಕಿರಿ. ಅಟ್ಟಿ ಮರಿ ಚಟ್ನಿ ಉಳಿತು ಕೂಡ ನೀವು ಫ್ರಿಜ್ದಾಗ ಇಡ್ಬೋದು ರೀ. ಕಡೆಗೆ ಇಟ್ಟರೆ ತಾಳಂಗಲ್ಲ. ಇದು ಹೋಟೆಲ್ದಾಗ ಕೂಡ ಫ್ರಿಜ್ದಾಗ ಇಟ್ಟ ಕೊಡ್ತಿರ್ತಾರೆ ರೀ ಅವರು. ಏನು ಅದಕ್ಕೆ ಏನು ಮಾಡ್ಬೇಕು ನಾವು, ಉಳಿತಂದ್ರೆ ಫ್ರಿಜ್ದಾಗ ಇಟ್ಟ ಮತ್ತೊಮ್ಮೆ ತಿನ್ನಕ್ಕೆ ಬರ್ತೈತೆ ರೀ. ಈ ಸ್ನೇಹಿತರೆ ಕೊಬ್ಬರಿ ಚಟ್ನಿ ತಯಾರಾತ್ರಿ. ಈಗ ನೆಕ್ಸ್ಟ್ ಏನು ಮಾಡ್ಕೊತೀವಿ ಅಂದ್ರೆ ಬೇಳೆ ಸಾಂಬಾರು ರೀ. ಕುಕ್ಕರ ಪೂರ ಇದಾಗೈತೆ ನೋಡ್ರಿ. ಈಗ ಏರ್ ಹೋಗೈತಿ. ಏನು ಮಾಡ್ತೀವಿ, ಕುಕ್ಕರ್ ಓಪನ್ ಮಾಡ್ತೀನಿ ನೋಡ್ರಿ. ಈಗ ನೋಡೋಣ್ರ ಸ್ನೇಹಿತರೆ ಹೆಂಗೈತಿ ನೋಡಿ. ನೈಸ್ ಆಗೈತಿ ನೋಡ್ರಿ. ಸ್ವಲ್ಪ ಕೈ ಆಡಿಸಿ ನೋಡೋಣ್ರಿ. ಈಗ ಏನು ರೀ ಸ್ವಲ್ಪ ಇದು ಸ್ವಲ್ಪ ನೀರು ಬಸದ ಇದನ್ನು ಮುಗಿಸ್ಕೋಬೇಕು ರೀ. ಮುಗಿಸ್ಕೊಳ್ಳೋದು ಅಂತಾರೆ ನಮ್ಮ ಉತ್ತರ ಕನ್ನಡದಾಗ. ಈ ರೀತಿ ಬೇಳೆಲ್ಲ ಸ್ವಲ್ಪ ಕೈ ಆಡಿಸಿದ್ರೆ ಮಂದಗೆ ಆಗಿಬಿಡ್ತದೆ ರೀ. ಸ್ವಲ್ಪ ಸಾಸಿವೆ ಹಾಕ್ತೀನಿ ನೋಡ್ರಿ. 1 ಸ್ಪೂನಷ್ಟು ಸಾಸಿವೆ ಹಾಕೋತೀನಿ ರೀ. ಸಾಸಿವೆ ಚಟ್ಪಟ್ ಸಿಡಿಬೇಕು ರೀ. ಏನು ರೀ ಈಗ ಏನು ಮಾಡ್ತೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ರೀ. ಅಜ್ಮಾಸ ನಾ ಕೈಯಿಂದ ಹಾಕಿರ್ತೀನಿ, 1 ಸ್ಪೂನ್ ಆಗೋಷ್ಟು ಅಜ್ಮಾಸ ಹಾಕಿರ್ತೀನಿ ರೀ. ಏನು ರೀ ಸ್ವಲ್ಪ ಏನು ಮಾಡ್ತೀನಿ ರೀ, ಈಗ ಬೆಳ್ಳುಳ್ಳಿ ಪೇಸ್ಟ್ ಮಾಡೀನಿ ರೀ. ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕೋತೀನಿ ರೀ. ಈಗ ಏನು ಸ್ವಲ್ಪ ಕರಿಬೇವು ಕೂಡ ಹಾಕ್ತೀನಿ ರೀ. ಈಗ ನೋಡಿರಿ, ಈಗ ಹಸಿ ಅಲ್ಲ ಏನು ಮಾಡಿದ್ರಿ, ಸ್ವಲ್ಪ ಪೇಸ್ಟ್ ಮಾಡಿರ್ತೀನಿ ರೀ. ಹಸಿ ಅಲ್ಲ ಅಂದ್ರೆ ಶುಂಠಿ, ಅದನ್ನು ಕೂಡ ಹಾಕೋತೀನಿ ರೀ. ಸ್ವಲ್ಪ ಈಗ ಏನತ್ರಿ ಎಲ್ಲ ಇದಾಗೈತಿ, ಫ್ರೈ ಆಗೈತಿ. ಸ್ವಲ್ಪ ಉಳ್ಳಿಗಡ್ಡಿ ಸ್ವಲ್ಪ ಒಂದು ಉಳ್ಳಿಗಡ್ಡಿ ಹೋಳಿ ಇಟ್ಕೊಂಡಿನಿ ರೀ, ಅದನ್ನ ಹಾಕೋತೀನಿ ರೀ. ಬಟಾಟಿ ಸಣ್ಣಗೆ ಸಿಪ್ಪಿ ತೆಗೆದು ಮೇಲಿಂದ ತೊಳೆದು ಇಟ್ಕೊಂಡೇನಿ ರೀ. ಅದು ನೀರಲ್ಲಿ ತೊಳೆದಿಟ್ಟೀನಿ ರೀ. ಆಲೂಗಡ್ಡೆ ಸ್ನೇಹಿತರೆ, ಆಲೂಗಡ್ಡೆ ಸ್ವಲ್ಪ ಉರಿ ಜೋರು ಇಟ್ಕೊತೀನಿ ರೀ. ಈಗ ಇವಳ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಮಸ್ತಾಗಿ ಫ್ರೈ ಎಂತಾರೆ, ಮಸ್ತಾಗಿ ಫ್ರೈ ಆದ್ರೆ ಹಿಂಗೆ ಹಾಕ್ತೀನಿ ರೀ. ಈ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆದ್ರೆ ಬಾಯಾಗ ಒಂದು ಸ್ವಲ್ಪ ಮಸ್ತ್ ಅಂತ ಟೇಸ್ಟ್ ಬರುತ್ತೆ ರೀ. 1 ಟೊಮೆಟೊ ಹೆಚ್ಚಿಟ್ಟು ಹುಳಿಬೇಕಲ್ರಿ ಸಾಂಬಾರ್ಗೆ. ಬಟಾಟೆ ಇಡ್ಲಿ ಸಾಂಬಾರ್ಗೆ ಹುಳಿ ಸಲುವಾಗಿ 1 ಟೊಮೆಟೊ ಇಟ್ಟಿನಿ, ಹೆಚ್ಚಿಟ್ಟಿನಿ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ಇವು ಅಡುಗೆಗೆ ಸಾಂಬಾರಕ್ಕೆ ಯಾವಾಗಲೂ ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಹಿಂಗ, ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ ಹಾಕೊಡ್ತೀನಿ ರೀ. ಇವೆಲ್ಲ ಇದ್ರಲ್ಲ ಸಾಂಬಾರು ಯಾವಾಗಲೂ ಟೇಸ್ಟಿ ಮಸ್ತಾಗಿರುತ್ತೆ ಸ್ನೇಹಿತರೆ. ಸ್ನೇಹಿತರು ನೋಡ್ರಿ, ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತಿರೋದೀನಿ. ಈಗ ನೋಡಿರಿ, ಮನೆಯಲ್ಲಿ ತಯಾರು ಮಾಡೋಂಥ ಮಸಾಲೆ ಖಾರ ಇದು. ಏನು ಸ್ವಲ್ಪ ಹಾಕೋತೀನಿ ರೀ. ನಾವು ಖಾರ ಎಷ್ಟು ಬೇಕು, ನಮ್ಮ ಖಾರ ಸ್ವಲ್ಪ ಕಡಕ್ಕೆ ಇರ್ತೈತೆ ರೀ. ಆದಷ್ಟತ್ತ ನಾವು ಕಡಿಮೆ ಹಾಕೊಂಡಿರ್ತೀವಿ ರೀ. ಏನು ಈಗೇನು ಮಾಡ್ತೀವಿ ರೀ, ಈಗ ಸ್ನೇಹಿತರೆ ನೋಡ್ರಿ, ಏನು ನಿಮ್ಮ ಮತ್ತು ಮನೆಯೊಳಗೆ ಯಾವುದಾದ್ರೂ ಎಂಥ ತರಕಾರಿ ಇದ್ರೆ ನೀವು ಹಾಕೊಂಡು ಕೂಡ ಮಾಡ್ಕೋಬೋದು ರೀ. ನಾವು ತರಕಾರಿ ಏನು ಜಾಸ್ತಿ ಇದು ಮಾಡಿಲ್ಲ, ಬರೀ ಬಟಾಟೆ ಅಷ್ಟು ಆಲೂಗಡ್ಡೆ ಅಷ್ಟು ಹಾಕೊಂಡಿರಿ. ಈಗ ಸಾಂಬಾರಕ್ಕೆ ರೀ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರ್ತೀನಿ ರೀ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗೈತೀನಿ ರೀ. ಈಗೇನು ಮಾಡ್ತೀನಿ ರೀ, ಈಗ
ಸ್ವಲ್ಪ ಮೊದಲ ನೀರು ಹಾಕೋತೀನಿ ರೀ, ಕಟ್ಟ ನೀರು ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಮೇಲೆ ನೀರು ಬಸದ ಈಗ ಏನು ಮಾಡ್ತೀನಿ ರೀ, ಸ್ವಲ್ಪ ಕೈಯಾಡಿಸ್ಕೊತ ಸಣ್ಣ ಇಟ್ಕೊಂಡು ಇದು ಸ್ವಲ್ಪ ಇನ್ನೊಂದು ಸಲ ಚಮಚೆಲೆ ಮುಗಿಸೋದು ಅಂತಾರಲ್ಲ, ಈ ರೀತಿ ಮುಗಿಸ್ಕೊತೀನಿ ರೀ. ಈ ರೀತಿ ಬ್ಯಾಳಿಯನ್ನು ಮಂದಗೆ ಮಾಡ್ಕೋಬೇಕಾದ್ರೆ ಮುಗಿಸೋದು ಅಂತಾರೆ ನಮ್ಮ ಉತ್ತರ ಕನ್ನಡದಾಗ, ಆ ಪ್ರಕಾರ ನಾನು ಮುಗಿಸ್ಕೊತೀನಿ ರೀ. ಈಗ ನೋಡಿರಿ ಇದನ್ನು ಕೂಡ ಈಗ ನೈಸ್ ಆಗೈತೆ ರೀ. ಈಗ ಹಾಕಿಬಿಡ್ತೀವಿ ನೋಡ್ರಿ ಅದಕ್ಕೆ. ಈಗ ನೋಡಿ ಸ್ನೇಹಿತರೆ ಸಿರುತ್ತೀವಿ. ಈಗ ಸ್ವಲ್ಪ ಕುಕ್ಕರ್ಗೆ ನೀರು ಹಾಕೋತೀನಿ ರೀ. ಹಾಕೊಂಡು ಅದನ್ನು ಕೂಡ ಈಗ ಸ್ವಲ್ಪ ಕೈಯಾಡಿಸಿ ಅದಕ್ಕೆ ಹಾಕಿಬಿಡ್ತೀನಿ ರೀ. ಅಂದ್ರೆ ಬ್ಯಾಳೆ ಇರ್ತೈತಲ್ಲ ಅದಕ್ಕೆ ಏನು ರೀ, ನೀವು ಎಷ್ಟು ಗಟ್ಟಿ ಬೇಕು ತಿಳಬೇಕು ನೀವು ನೋಡ್ಕೊಂಡು ನಾವು ಮಾಡ್ಕೋಬೋದು ರೀ. ನಾವು ಎಷ್ಟು ಬೇಕಷ್ಟು ನಾವು ಇದನ್ನು ಇಟ್ಕೊಂಡಿವು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡ್ರಿ ಅದಕ್ಕೆ. ಏನು ರೀ ಸ್ನೇಹಿತರೆ, ಸ್ವಲ್ಪ ಬೆಲ್ಲ ಹಾಕ್ತೇನೆ ರೀ. ಯಾಕೆ ಟೊಮೆಟೊ ಹಾಕಿ ಹುಳಿ ಐತಲ್ಲ, ಅದು ಸ್ವಲ್ಪ ಟೇಸ್ಟ್ ಬರ್ಲತ್ತ ಬೆಲ್ಲ ಹಾಕೀನಿ ರೀ. ಈಗ ನೋಡಿ ಚೆನ್ನಾಗಿ ಕುದಿಬೇಕು ಈಗ. ಏನು ರೀ ಹಾಂ ಸ್ನೇಹಿತರೆ ನೋಡ್ರಿ ಈಗ ಪಕ್ಕ 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 ನೋಡ್ರಿ ಯಾವ ರೀತಿ ಪಕ್ಕ ಪಕ್ಕ ಅಂತ ಕುದಿಯಾಕತ್ತೈತ್ರಿ ಸಾಂಬಾರ. ಈಗ ಆಲೂಗಡ್ಡೆ ಸಾಂಬಾರ ಇಡ್ಲಿಗೆ ಸಾಂಬಾರು ತಯಾರಾಗೈತ್ರಿ. ಈಗ ಬರ್ಸನ್ ಆರಿಸ್ತೀನಿ ರೀ. ಈಗ ನೋಡ್ರಿ ಯಾವ ರೀತಿ ನೋಡ್ರಿ, ವಾವ್ ಮಸ್ತ್ ಮಸ್ತ್ ನೋಡ್ರಿ ಯಾವ ರೀತಿ ಆಗೈತಿ. ಈಗ ಬರ್ಸನ್ ಆರಿಸ್ತೀನಿ ರೀ. ಬರ್ಸನ್ ಆರಿಸಿ ಈಗ ಸಾಂಬಾರು ತಯಾರೈತಿ. ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ ಸ್ನೇಹಿತರೆ, ವಿಡಿಯೋ ಪೂರ್ತಿ ನೋಡ್ರಿ. ಈಗ ನೆಕ್ಸ್ಟ್ ಏನ್ರಿ, ಚಟ್ನಿ ತಯಾರಾತು, ಸಾಂಬಾರು ತಯಾರಾತು. ನೆಕ್ಸ್ಟ್ ಇಡ್ಲಿ ರೀ. ಇಡ್ಲಿ ಯಾವ ರೀತಿ ಹಾಕೋತಾರೆ ಅಪ್ಪಾಜಿ ತೋರಿಸ್ತಾರೆ. ನೋಡಿ ಸ್ನೇಹಿತರೆ, ಈಗ ಇಡ್ಲಿ ಸಟ್ಟ ಇಟ್ಟೀನಿ. ಅದಕ್ಕೊಂದು ಗ್ಲಾಸ್ ನೀರು ಹಾಕಿನ್ರಿ. ಒಳಗೆ ನೀರು ಹೆಸರು ಬರ್ಬೇಕು ರೀ. ನೀರು ಅಲ್ಲಿವರೆಗೆ ಏನು ಮಾಡಿ ನೋಡಿರಿ, ಇವು ಪ್ಲೇಟ್ಗಳದಾವಲ್ಲ ಇಡ್ಲಿ ಸಾಚ, ಇವು ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೊಂಡೇನಿ ರೀ. ಯಾಕೆ ಎಣ್ಣೆ ಹಚ್ಕೊಂಡೆ ಅಂದ್ರೆ ಫಸ್ಟ್ ಟೈಮ್ ಅಟ್ಟ ಎಣ್ಣೆ ಹಚ್ಬೇಕು ರೀ. ಇಲ್ಲ ಏನಾಗತ್ತೆ ಸೈಡ್ ಹತ್ಕೋಬಾರ್ದು, ತಳಗೆ ಹತ್ಕೋಬಾರ್ದು ಅಂತ ಇಡ್ಲಿ. ಅದಕ್ಕೆ ಏನು ಮಾಡಿರಿ, ಎಲ್ಲ ಪ್ಲೇಟಿಗೂ ಎಣ್ಣೆ ಹಚ್ಕೊಂಡೇನಿ ರೀ. ಈಗ ಒಂದೊಂದು ಪ್ಲೇಟನ್ನು ನಾನು ಈಗ ಹಾಕೊಂತೀನಿ ನೋಡಿರಿ. ಈಗ ಎಣ್ಣೆ ಹಚ್ಚೋದು ಯಾಕಂದ್ರೆ ಸ್ನೇಹಿತರೆ, ಈಗ ಎಣ್ಣೆ ಹಚ್ಚೋದ್ರಿಂದ ಏನಾಕತಿ, ಈಗ ಇಡ್ಲಿ ಹಾಕತ್ರ ಸಂಪೂರ್ಣ ಅವಾಗ ಆಟೋಮೆಟಿಕ್ ಆಗಿ ಇದನ್ನ ಯಂತ್ರ ತೆಗಿಯಾಕೆ ಬರ್ತಿರೋದು ಸ್ಮೂತ್ ಆಗಿ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ಸ್ವಲ್ಪ ಹಾಕುದ್ರಿ, ಭಾಳ ಹಾಕ್ಬಾರ್ದು. ಏನು ರೀ ಅವು ಉಬ್ಬಿ ಏನಕ್ಕವ್ರಿ ಮ್ಯಾಲೆ ಬಂದುಬಿಡ್ತಾವೆ ರೀ. ಸ್ವಲ್ಪ ಹಾಕ್ಕೊಂಡು ತೊಗೋಬೇಕ್ರಿ. ನೋಡಿರಿ ಈ ರೀತಿಯಾಗಿ ತಾನೇ ಏನಕ್ಕವ್ರಿ ಸಟ್ನ್ಯಾಗ ದೊಡ್ಡ ಆಗ್ತಾವೆ ರೀ. ಈಗ ನೀವು ಹೆಚ್ಚು ಹಾಕಿರಂದ್ರೆ ಮುಂದೆ ಅವು ಇದು ಆಗಿಬಿಡ್ತಾವೆ ರೀ. ಇಲ್ಲಿ ನೋಡಿರಿ ಈಗ ಏನು ಮಾಡ್ತೀನಿ ಅಂದ್ರೆ ಇದಾಗ ಒಂದು ಇಡ್ತೇನೆ ರೀ. ನೀರು ಹೆಸರು ಬರ್ತಾನೆ ಒಂದು ಇದೇ ರೀತಿ ಏನು ಮಾಡ್ತೇನೆ ರೀ, ಎಲ್ಲನೂ ಇದು ಈ ರೀತಿ ಮೇಲೆ ಮೇಲೆ ಕ್ಯಾಡ್ಸ್ಕೊತ ಹಾಕ್ಕೊತಿರ್ಬೇಕು ರೀ. ಇಲ್ಲಿ ನೋಡಿರಿ ಈಗ ಒಂದು ಚಮಚದಾಗ ಎರಡು ಪ್ಲೇಟ್ ಹಾಕ್ಕೊಂಡಿರ್ತೀನಿ ರೀ ನಾನು. ಯಾಕಂದ್ರೆ ಇಡ್ಲಿ ಸಣ್ಣ ಆದಷ್ಟು ಚಲೋ ಹಾಕವ್ರಿ. ಆಮೇಲೆ ಈಗ ನೀವು ದಪ್ಪ ಹಾಕಿ ಈಗ ಹೆಚ್ಚು ಹಾಕಿರಂದ್ರೆ ಉಬ್ಬಿ ಬಂದುಬಿಡ್ತಾವೆ ರೀ. ನೋಡಿರಿ ಹವಾಮಾನಕ್ಕೆ ಸ್ವಲ್ಪ ಹುಳಿ ಬರೋದು ಕಡಿಮೆ ರೀ ಇಡ್ಲಿದು. ನೋಡಿರಿ ಸ್ನೇಹಿತರೆ, ಅದೇ ಪ್ರಕಾರ ಮೂರನೇ ಪ್ಲೇಟ್ ಕೂಡ ಹಾಕ್ಕೊಂಡಿನ್ರಿ. ಈಗ ಇದು 4 ಪ್ಲೇಟ್ ಇರ್ತಾವ್ರಿ. ನಾಲ್ಕನೇ ಪ್ಲೇಟ್ ಹಾಕಿನಿ ನೋಡ್ರಿ. ಈಗ ಏನು ಈ ರೀತಿ ನಾವು ಎಷ್ಟು ಸಣ್ಣ ಹಾಕತ್ತೀವಿ ಅಷ್ಟು ಚಲೋ ಬರ್ತಾವ್ರಿ ಇಡ್ಲಿ ರೀ. ಅವು ಹೋಟೆಲ್ದಾಗ ದೊಡ್ಡದು ಸಾಟ ಇರ್ತೈತಿ, ಸಾಚಾ ದೊಡ್ಡದೈತಿ, ದೊಡ್ಡ ಹಾಕಿರ್ತಾರೆ ರೀ ಅವರು. ನಮ್ಮ ಮನೆಯೊಳಗೆ ಉಪಯೋಗ ಮಾಡೋದು ನಾವು ಸಾಧ್ಯ ಆದಷ್ಟು ಸಣ್ಣ ಹಾಕೋಬೇಕು ರೀ. ಈಗ ನೋಡಿರಿ ಈಗ ಹಾಕಿ ಇಡ್ತೀನಿ ರೀ. ನೋಡಿ ಸ್ನೇಹಿತರೆ, ಈಗ ಮುಚ್ಚೋಣ್ರಿ. ಈಗ ಮುಚ್ಚಿ ಏನೈತಿ ಒಂದು 10 ನಿಮಿಷ ಏನೈತಿ ಇದು ಮಾಡ್ಬೇಕ್ರಿ, ಕುದಿಸ್ಬೇಕ್ರಿ. ಅದನ್ನು ಇದು ಮಾಡ್ಕೊಬೇಕು. ಈಗ ನೋಡ್ರಿ ಈಗ 10 ನಿಮಿಷ ಆತ್ರಿ. ಈಗ ಎಂತ ಬರ್ಸನ್ ಹರಿಸ್ತೀನಿ ರೀ. ಈಗ ಬರ್ಸನ್ ಹರಿಸಿ ಯಾವ ರೀತಿ ಆಗೈತಿ ನೋಡೋಣ್ರಿ. ಟಂಟಡನ್ ವಾವ್. ನೋಡಿರಿ ಸ್ನೇಹಿತರೆ, ಇವಾಗ ಏನೈತಿ ಫಸ್ಟ್ ಕ್ಲಾಸ್ ಆಗ್ಯಾವ ನೋಡ್ರಿ. ಈಗ ಹಿಂಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗ್ತದೆ ರೀ. ಆಗ್ಯಾವ್ರಿ 10 ನಿಮಿಷ ನಾವು ಬಿಟ್ಟಿವು. ಈಗ ಏನು ಮಾಡ್ತೀವಿ ಇದನ್ನು ಏನು ರೀ ಸ್ವಲ್ಪ ಆರಿದ ನಂತರ ಕೆಳಗೆ ತೆಗೆದಿಡ್ತೀನಿ ರೀ. ನೋಡಿರಿ ಸ್ನೇಹಿತರೆ, ಸ್ವಲ್ಪ ತಣ್ಣಗೈತಿ ತೆಗಿತೀನಿ ರೀ ಅದನ್ನು. ಇಲ್ಲಿ ನೋಡಿರಿ ಈಗ ಒಂದೊಂದು ಪ್ಲೇಟನ್ನು ಈ ರೀತಿ ಇಡ್ತೀನಿ ನೋಡ್ರಿ. ಈಗ ನೋಡಿರಿ ಯಾವ ರೀತಿಯಾಗಿ ಅಷ್ಟು ನೈಸ್ ಆಗ್ಯಾವ ನೋಡಿರಿ. ನೇರಪ್ಪಾರ ಹತ್ತಿಲ್ಲ ಏನಿಲ್ಲ. ಹಾಕುವಾಗ ಸ್ವಲ್ಪ ಹಾಕಿದ್ನಿಲ್ಲ ರೀ. ನೋಡಿ ಯಾವ ರೀತಿ ಉಬ್ಬ್ಯಾವ ಆಗಿದ್ದು ನೈಸ್ ಆಗ್ಯಾವ. ನಮ್ಗೆ ಈಗ ಆರ್ಬೇಕಂತ ಬಿಡ್ತೀವಿ ರೀ. ಈಗ ಭಾಳ ಅರ್ಜೆಂಟ್ ಇತ್ತು ಏನು ಮಾಡಿ ಸ್ವಲ್ಪ ಮೇಲೆ ನೀರು ಸಿಂಬಿಡಿಸ್ಬೇಕು ರೀ. ನೀರು ಸಿಂಬಿಡಿಸಿ ತೆಗಿಬೇಕಾರೆ ಅರ್ಜೆಂಟ್ ಇತ್ತಂದ್ರೆ. ನಮ್ಗೆ ಅರ್ಜೆಂಟ್ ಇಲ್ಲ ಅಂದ್ರೆ ಏನು ಮಾಡೋದು, ಸ್ವಲ್ಪ ಈಗ ಒಂದೊಂದು ತೆಗೆದ ಪ್ಲೇಟಿಗೆ ಸರ್ವ್ ಮಾಡ್ಕೊತೀವಿ ನೋಡ್ರಿ. ಏನು ಫಸ್ಟ್ ಕ್ಲಾಸ್ ಬಂದಾವ ನೋಡ್ರಿ ಇಡ್ಲಿ. ಏನು ನೋಡ್ರಿ ಬಟ್ಟೆಗ ಕೆಳಗಡೆ ಸ್ನೇಹಿತರೆ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿರಲ್ಲ, ಅದಕ್ಕೆ ಅದು ಪ್ಲೇಟಿಗೆ ಬಾಲ್ ಹಟ್ಕೊಂಡಿಲ್ಲ ನೋಡ್ರಿ. ನೋಡ್ರಿ ಯಾವ ರೀತಿ ಸ್ಮೂತ್ ಎಂತ ಮೃದುವಾಗಿ ನೋಡ್ರಿ ಯಾವ ರೀತಿ ಹೇಳಾಕತ್ತ ಮ್ಯಾಗಡೆ. ನೋಡ್ರಿ ಮಲ್ಲಿಗೆ ಹೂವಿನಂತಹ ಮೃದುವಾದ ಇಡ್ಲಿ ತಯಾರಾಗೈತ್ರಿ. ಈಗ
ಏನಂತಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀವಿ. ಈ ಸಂಪೂರ್ಣ ಎಲ್ಲವನ್ನು ತಗೊಂಡು ನಾನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಇನ್ನೂ ಈ ವಿಡಿಯೋ ತೋರಿಸ್ತೀನಿ ರೀ. ಈಗ ಸಾಂಬಾರು ಹಾಕ್ತೀನಿ ನೋಡ್ರಿ. ಈಗ ನೋಡಿರಿ ಇಡ್ಲಿ ಸಾಂಬಾರು ನಾವು ಯಾವ ಸಾಂಬಾರು ಐತಿ ಎಷ್ಟು ಗಟ್ಟಿ ಬೇಕು ತೆಳಗೆ ಬೇಕು ಅಷ್ಟು ಇಟ್ಕೋಬೋದು. ಸ್ವಲ್ಪ ಚಟ್ನಿ ನೋಡಿರಿ, ಚಟ್ನಿ ಕೂಡ ರೆಡಿ ಆಗೈತಿ ರೀ, ಇಡ್ಲಿ ಚಟ್ನಿ. ಈಗ ನೋಡಿ ಚಟ್ನಿ ಹಾಕೋತೀನಿ ನೋಡಿರಿ, ಕಾಂಬಿನೇಷನ್ ರೀ ಭಾರಿ. ಇಡ್ಲಿ ಚಟ್ನಿ ದಿನನಿತ್ಯ ಇದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಬೋದು ರೀ. ನೋಡಿರಿ ಸ್ನೇಹಿತರೆ, ನೋಡ್ರಿ ಈಗ ಯಾವ ರೀತಿ ಸರ್ವ್ ಮಾಡ್ಕೊಂಡಿವಿ. ಈಗ ಅಜ್ಜಾರ ಅಂತ ಟೇಸ್ಟ್ ನೋಡ್ತಾರೆ ರೀ. ನೋಡಿರಿ ಇಡ್ಲಿ ಸಾಂಬಾರು ಈ ರೀತಿ ನೋಡ್ರಿ ಹೆಂಗೈತ್ರಿ. ಸೂಪರ್ ನೋಡ್ರಿಲ್ಲ ಹೆಂಗೈತಿ ನೋಡ್ರಿ. ಅದನ್ನ ಇಟ್ರಿ ಚಟ್ನಿ ಹಚ್ಕೋರಿ. ನೋಡ್ರಿ ಚಟ್ನಿ, ಕೊಬ್ಬರಿ ಚಟ್ನಿ ಹೆಂಗೈತ್ರಿ, ಭಾರಿ ಆಗೈತಿ ನೋಡ್ರಿ. ಸೂಪರ್ ಆಗೈತಿ. ಮಾಡ್ರಿ, ಟೇಸ್ಟ್ ಭಾರಿ ಆಗೈತಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇಡ್ಲಿ ಚಟ್ನಿ ಸಾಂಬಾರ್ ವಿಡಿಯೋ ನಾವು ಇಲ್ಲಿಗೆ ಇವತ್ತು ಮುಗಿಸ್ತೀವಿ ಅಂತ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾವು ಬರ್ತೀವಿ ತಪ್ಪ ಮಗ. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.